ವೀರಶೈವ ಜಾಗೃತ ಮಹಿಳಾ ಸಮಿತಿಯಿಂದ ನಾವು ಈ ವರ್ಷ ಕಾರ್ಗಿಲ್ ವಿಜಯೋತ್ಸವವನ್ನು ಮೊನ್ನೆ ಜುಲೈ 26ರಿಂದ ಆಚರಿಸಿದ್ದು. ಅದರ ನಿಮಿತ್ತ ಇವತ್ತು ನಮ್ಮ ಮಹಿಳಾ ಜಾಗೃತಿ ಸಮಿತಿಯಲ್ಲಿ ಆಚರಿಸಲಿದ್ದೇವೆ. ಈ ಒಂದು ವಿಜಯೋತ್ಸವದಲ್ಲಿಯೇ ಪಾಲ್ಗೊಂಡಿರ್ತಕ್ಕಂಥ ಒಬ್ಬ ಯೋಧರನ್ನು ನಾವು ಬರಮಾಡಿಕೊಂಡಿದ್ದೇವೆ. ಆ ಯೋಧರ ಹೆಸರು ಶರಣಪ್ಪ ಮಹಾಂತಪ್ಪ ಬಾಳಿಕಾಯಿ ಅಂತೇಳಿ. ಈ ಶರಣಪ್ಪ ಮಹಾಂತಪ್ಪ ಬಾಳಿಕಾಯಿ ಇವರು ಗದಗ ಜಿಲ್ಲೆಯ ಗದಗ ತಾಲೂಕಿನ ಕುಟ್ಟಕೋಟೆ ಅಂತಕ್ಕಂಥ ಗ್ರಾಮದೊಳಗೆ ಮಹಾಂತಪ್ಪ ಮತ್ತು ಶಾಂತಮ್ಮ ಎಂಬ ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಜನಿಸಿದರು. ಇವರು ತಮ್ಮ ಬಾಲ್ಯ ಶಿಕ್ಷಣವನ್ನು ಹುಡುಗಿ ಅಂತಕ್ಕಂಥ ಸಣ್ಣ ಹಳ್ಳಿಯಲ್ಲಿಯೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು. ಮುಂದೆ ಪ್ರೌಢ ಶಿಕ್ಷಣವನ್ನು ತಮ್ಮ ಸೋದರ ಮಾವನ ಮನೆಯೊಳಗೆ ಹಳೆ ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢ ಹೈಸ್ಕೂಲ್ನಲ್ಲಿ ಮುಗಿಸಿದರು. ಮುಂದೆ ಕೃಷಿ ಫಸ್ಟ್ ಇಯರ್ ಸೆಕೆಂಡ್ ಇಯರನ್ನು ಹುಬ್ಬಳ್ಳಿ ತಾಲೂಕು ಭೂಮಿಯಲ್ಲಿ ಮುಗಿಸಿದರು. ಮುಂದೆ ಇವರು ಬಾರ್ಡರ್ ಸೆಕ್ಯೂರಿಟಿ ಕೋರ್ಸ್ ಅಂತಕ್ಕಂಥ ಒಂದು ತರಬೇತಿಯಲ್ಲಿ ಭಾಗವಹಿಸಿ ಸೆಲೆಕ್ಟ್ ಆಗಿ ASF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಕೋರ್ಸ್ ASFನಲ್ಲಿ ಸೆಲೆಕ್ಟ್ ಆಗಿ ಇದು ಕಾರ್ಗಿಲ್ ಸ್ಟಾರ್ಟ್ ಆದಾಗ ಇವರು ಸೆಲೆಕ್ಟ್ ಆಗಿ ಆ ಯುದ್ಧದೊಳಗೆ ಹೋಗಿ ಭಾರತ ಪಾಕಿಸ್ತಾನ ಯುದ್ಧದೊಳಗೆ ಹೋಗಿ ಪಾಲ್ಗೊಂಡ್ರು. ಅಲ್ಲಿ ಯುದ್ಧವನ್ನು ಅವರು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಎಡಗೈ ವಿಜಯಕ್ಕೆ ಒಂದು ತಾಯಿತು. ಅದರಿಂದ ಅವರಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಮನೆಗೆ ಅವರು ಜಮ್ಮು ಕಾಶ್ಮೀರದಲ್ಲಿ 7 ವರ್ಷ, ಆಸಾಂ ಚೀನಾ ಬಾರ್ಡರ್ನಲ್ಲಿ 5 ವರ್ಷ, ರಾಜಸ್ಥಾನ ಪಾಕಿಸ್ತಾನ ಬಾರ್ಡರ್ನಲ್ಲಿ 5 ವರ್ಷ, ಆಮೇಲೆ ಬಾಂಗ್ಲಾದೇಶ್ ಬಾರ್ಡರ್ ವೆಸ್ಟ್ ಬೆಂಗಾಲ್ದಲ್ಲಿ 5 ವರ್ಷ, ಹೀಗೆ ಸತತವಾಗಿ 23 ವರ್ಷಗಳ ಸೇವೆಯನ್ನು ಸಲ್ಲಿಸುತ್ತಾರೆ. ಇನ್ನು ಅವರು ಈ ಮಂಗಳ ಅಂತ ಅನ್ನತಕ್ಕಂಥ ಮಹಿಳೆಯರಿಗೆ ವಿವಾಹ, ಅವರಿಗೆ 3 ಜನ ಹೆಣ್ಮಕ್ಳಿದ್ದಾರೆ. ದೊಡ್ಡನವಳು BCom ಓದ್ತಾ ಇದ್ದಾಳೆ, ಎರಡನೇನವಳು PUC ಸೆಕೆಂಡ್ ಇಯರ್, ಸಣ್ಣನವಳು ಇನ್ನೂ ಪ್ರೈಮರಿಯಲ್ಲಿ ಓದ್ತಾ ಇದ್ದಾಳೆ. ಇಷ್ಟು ಅವರ ಸಂಸಾರ. 23 ವರ್ಷಗಳವರೆಗೆ ಅವರು ತಮ್ಮ ಒಂದು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಮಂತ್ರದೊಂದಿಗೆ ಭಾರತಾಂಬೆಯ ಒಂದು ಸೇವೆಯನ್ನು ಮಾಡಿ ಸುರಕ್ಷಿತವಾಗಿ ಬಂದಿದ್ದಾರೆ. ಕಾರ್ಗಿಲ್ ವಿಜಯೋತ್ಸವದಲ್ಲಿ ಅವರ ಸೇವೆಯನ್ನು ನೆನಪಿಸಿಕೊಂಡು ಈ ಜಾಗೃತಿ ಸಮಿತಿಯಲ್ಲಿ ಅಲ್ಲಿ ಯಾವ ಥರ ಪ್ರಸಂಗದಲ್ಲಿದ್ದರು, ಅವರು ಏನೇನು ಕಷ್ಟಗಳನ್ನು ಅನುಭವಿಸಿದ್ರು, ಯಾರ್ಯಾರು ಏನೇನಾಯಿತು, ಎಷ್ಟೊಂದು ಜನ ವಿಜಯೋತ್ಸವ ಆಚರಿಸಿದ್ವಿ ಖುಷಿ ಆಯಿತು, ಇನ್ನೂ ಎಷ್ಟೊಂದು ಜನ ಗಾಯಾಳುಗಳಾದರು, ಎಷ್ಟೊಂದು ಜನ ವೀರ ಮರಣವನ್ನು ಅಪ್ಪಿದ್ರು ಅನ್ನೋ ಒಂದು ತಮ್ಮ ಸಿಹಿ ಕಹಿ ಸತ್ಯಗಳನ್ನು ಕೈಗಳನ್ನು ನಿಮ್ಮ ಜೊತೆ ತಮ್ಮ ಮಾತುಗಳನ್ನು ಹಂಚಿಕೊಳ್ತಾರೆ. ನನ್ನ ವೀರಶೈವ ಜಾಗೃತ ಮಹಿಳಾ ಸಮಿತಿ ಎಲ್ಲ ತಾಯಂದಿರು, ನನ್ನ ಶರಣಾರ್ಥಿಗಳು. ನಾನು 1999ರಲ್ಲಿ ಸೈನಿಕ ಅಂತ ಸೇರಿಕೊಂಡಿದ್ದೆ. 1999 ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆದಾಗ ನಾವು ಜಾಯ್ನ್ ಆಗಿದ್ದು. ಅವತ್ತಿನ ದಿವಸ ನಾವು ಫಸ್ಟು ಇಲ್ಲಿ ಭರ್ತಿಗೆ ಹೋಗ್ಬೇಕಾದ್ರೆ ಒಂದು 5-6 ಸಲ ಫೇಲ್ ಆಗಿದ್ವಿ. 1 ಸಲ 2 ಸಲ ಅಲ್ಲ, 5-6 ಸಲ. ಫಸ್ಟ್ ದಾವಣಗೆರೆ ಡಿಸ್ಟಿಕಲ್ಲೇ ನಾನು ಬರ್ತಿದ್ದೆ. ಅವಾಗ ಫೇಲ್ ಆದ ನಾನು ಏನಾದ್ರು ಮಾಡಿ ಹೋಗ್ಬೇಕಲ್ಲಪ್ಪ ಅಂಥೇಳಿ ಮತ್ತು ದಾವಣಗೆರೆ ಬರ್ತಿದ್ವಿ. ದಾವಣಗೆರೆ ಬರ್ತಿದ್ವಿ, ಅಲ್ಲಿ ಫೇಲ್ ಆದ ನಾನು. ಮತ್ತು ವಾಪಸ್ ಬೆಳಗಾವಿ ಬಂದೆ. ಮೂರು ಜಾಗದಲ್ಲಿ ಬರ್ತಿದ್ವಿ. ಒಂದು ಬೆಳಗಾವದಲ್ಲಿ ಬರ್ತೇನೆ, ಬೆಳಗಾವಿ ಡಿಸ್ಟಿಕ್ ಕರ್ನಾಟಕದಲ್ಲಿ ಭರ್ತಿಯಾಗಿ ವಾಪಸ್ ನನಗೆ 15 ದಿನ ನನಗೆ ಜಾಯಿನಿಂಗ್ ಲೆಟರ್ ಬರ್ತದೆ. ಜಾಯಿನಿಂಗ್ ಲೆಟರ್ ಬಂದ ತಕ್ಷಣ ನಾನು ಬೆಂಗಳೂರು STC ಅಂತ ನಮ್ಮದು ಡಾಕ್ಟರ್ ಸೆಕ್ರೆಟರಿ ಕೋರ್ಸ್ ಟ್ರೈನಿಂಗ್ ಸೆಂಟರ್ ಇದೆ ಬೆಂಗಳೂರು ಟ್ರೈನಿಂಗ್ ಸೆಂಟರ್ಗೆ ನಮ್ಮನ್ನು ಕರೆಸ್ತಾರೆ. ನೀವು ಈ ದಿನ ಬಂದು ಜಾಯ್ನ್ ಆಗಬೇಕು ಅಂತ ಹೇಳಿ ಧಾರವಾಡ ಜಿಲ್ಲಾದಿಂದ ನಾವೊಂದು 5 ಜನ ನಾವು ಇಲ್ಲಿ ನಾವು ಬರ್ತೀವಿ. ಒಬ್ಬರು ನವಲಗುಂದ ತಾಲೂಕು ಹೊಲಗವಾಡಿ, ಇನ್ನೊಬ್ಬರು ಹುಬ್ಬಳ್ಳಿ ತಾಲೂಕು ಶೆರೆವಾಡ, ಇನ್ನೊಬ್ಬರು ಇದೇ ಧಾರವಾಡ ಹತ್ತಿರ ಮರೇವಾಡ ಅಂತೇಳಿ ಅಲ್ಲಿ ಇವರು, ಇನ್ನೊಬ್ಬರು ನಮ್ಮ ಗದಗ ಹತ್ರ ಇದು ಬಕ್ಕುಂಡಿ ಹತ್ರ ಹಳ್ಳಿಕೆರೆ ಅಂತೇಳಿ ನಾವು 5 ಜನ ಒಟ್ಟಿಗೆ ನಾವು ಜಾಯಿನ್ ಆಗಿದ್ವಿ. ಜಾಯಿನ್ ಆದ ತಕ್ಷಣ ನಮ್ಗೆ ಇಮಿಡಿಯೇಟ್ಲಿ ಅವತ್ತಿನ ದಿವಸ ಒಂದು ವಾರ ಬೆಂಗಳೂರಲ್ಲಿ ಇಟ್ಕೊಂಡ್ರು. ನೆಕ್ಸ್ಟ್ ನಾವು ಟ್ರೈನಿಂಗ್ ಸೆಂಟರ್ ಪಂಜಾಬ್ ಕಳಿಸ್ತೇವೆ. ಪಂಜಾಬ್ ಜಲಾಂಧ್ರ ಅಂತೇಳಿ ಅದು
ಟ್ರೈನಿಂಗ್ ಸೆಂಟರ್ಗೆ ಕಳಿಸಿದ್ವಿ. ಹೋದ ಒಂದು ವಾರದಲ್ಲಿ ನಮ್ಮ ಟ್ರೈನಿಂಗ್ ಫುಲ್ಲು 9 ದಿನ ಕಠಿಣ ಪರಿಶ್ರಮದ ಟ್ರೈನಿಂಗ್. ನಮ್ಮಲ್ಲಿ 145 ಜನ ಇದ್ವಿ ನಾವು ಇಲ್ಲಿ ಟ್ರೈನಿಂಗ್ ಸೆಂಟ್ರಲ್ಲಿ. 145 ಜನದಲ್ಲಿ ಒಂದು ತಿಂಗಳಲ್ಲಿ ಕಡಿಮೆ ಒಂದು 15 ಜನ ಓಡೋದ್ರಿ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಟ್ರೈನಿಂಗ್ ಸ್ಟಾರ್ಟ್ ಆದ ತಕ್ಷಣ. ಈಗ ಹೆಂಗೆ ನಮ್ಮ ಸಬ್ಜೆಕ್ಟ್ ಇರೋಲ್ಲ ಇದೇ ಥರ ನಮ್ಮ ಟ್ರೈನಿಂಗ್ ಸೆಂಟರ್ ರೀ. ಆ ಥರ ಗಾಡಿ ಆ ಗಾಡಿಯಿಂದ ಹಾರು ಹೋಗ್ತದೆ ಅಷ್ಟು ಕಷ್ಟಪಡಿ ಸ್ಟಾರ್ಟಿಂಗು ನೋಡ್ರಿ. ಯಾವಾಗಲೂ ಒಂದು ಜನದಂದ್ರೆ ಇವತ್ತು ನಾಯಿಗಳು ನಾವು ಕೂಡ ಹೆಂಗೆ ಬೆಳೆದ್ರೆ ನಮ್ಮ ಆ ಥರ ಬೆಳೆಸಿದೆ. ಈಗ ಒಬ್ಬನೇ ಇರಬೇಕಲ್ಲಪ್ಪ ಅಂತ ಹೇಳಿ ಅಲ್ಲಿ ತೊಂದರೆ ಬಿಡಿದ್ರೆ ಇರಬಾರ್ದ್ರಿ. ಅಷ್ಟು ಕಷ್ಟ ಇದೆ, ಅಷ್ಟು ಸುಖನೂ ಇದೆ, ಅಷ್ಟು ಕಷ್ಟನೂ ಇದೆ. ಆದರೆ ಸುಖ ಹೇಳೋದಲ್ಲ ನಾನು, ಕಷ್ಟ ಭಾಳ ಇದೆ ಅದಕ್ಕೆ. ಅದೇ ಟ್ರೈನಿಂಗು ಮಾಡ್ತಾ ಮಾಡ್ತಾ 6 ತಿಂಗಳಾಯಿತು. 6 ತಿಂಗಳಿಗೆ ನಮ್ಮದು ಬಿಡಬೇಕು ಅಂತ ಹೇಳಿ 6 ತಿಂಗಳಾಗಿ ನಾನು ಊರಿಗೆ ಬಂದೆ. ಊರಿಗೆ ಬಂದ ತಕ್ಷಣ ನನಗೂ ಮನಸ್ಸು ಏನಾಗ್ತದೆ ಗೊತ್ತ, ಇಷ್ಟೆಲ್ಲ ಕಷ್ಟಪಟ್ಟು ಏನು ಒಂದು ಬಿಡಪ್ಪ ಒಂದು ಥರ ಟ್ರೈನಿಂಗ್ ಭಾಳ ತ್ರಾಸ ಐತಿ. ಭಾಳ ತ್ರಾಸ. ಯಾರು ಅದನ್ನು ಸಮೀಪದಿಂದ ನೋಡಿರ್ತಾರೆ, ಆದರೂ ಅಷ್ಟು ಒಂದಿದೆ. 6 ತಿಂಗಳಾಯಿತು. 15 ದಿವಸ ರಜೆ ಕೊಡ್ತಾರೆ ನಮ್ಮ ಮಿಟ್ರಮ್ ಬ್ರೇಕ್ ಅಂತ ಹೇಳಿ. ಅವ್ರು ಮಿಟ್ರಮ್ ಬ್ರೇಕಿಗೆ ಬಂದ ಅಂದರೆ ಏನಪ್ಪ ಅಂದ್ರೆ ಒಂಥರ ಜಂಗಲ್ ರಾಜ. ನಮ್ಮ ಊರಿಗೆ ಬಂದಪ್ಪ ಒಂಥರ ಏನಾಗಿಪ್ಪ ಭಾಳ ಖುಷಿ ಆಗ್ತದೆ. ನನಗೆಲ್ಲ ತಯಾರು ನೋಡಿ ನನಗೆ ಮಾತಾಡ್ಲಿಕ್ಕೆ ಬರೋದಲ್ಲ. ಆದರೂ ನಾನು ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಬೇಕಂತಂದ್ರೆ ಫಸ್ಟ್ ಟೈಮ್ ನಾನು ರಿಟೈರ್ಮೆಂಟ್ ಆಗಿ ಬಂದಿದ್ದ ಒಂದು 25 ಜಗದಲ್ಲಿ ನಾನು ಸನ್ಮಾನ ಮಾಡಿದ್ದೆ. 25 ಜನ 1.5 ವರ್ಷದಲ್ಲಿ ನನಗೆ 25 ಜನ ಸನ್ಮಾನ ಮಾಡಿದ್ದೆ. ಪ್ರೈಮರಿ ಸ್ಕೂಲ್ ಏನ್ರಿ ನಾನು ಹುಟ್ಟಿರೋದು ರೋಣತಾಲೂಕು ಹುಡುಗಿ ಗ್ರಾಮ ಏನ್ರಿ. ನಮ್ಮ ಚಿಕ್ಕಮ್ಮವರು ನಾವು ಅಜ್ಜ ಅಮ್ಮ ಚೆನ್ನಪ್ಪ ಮರಿಯಪ್ಪ ಗಣನವ್ರು ಅಂತೇಳಿ, ಬೆಳಕಪ್ಪ ಮರಿಯಪ್ಪ ರುದ್ರಪ್ಪ ಗಣನವ್ರು ಅಂತೇಳಿ ಅಣ್ಣ ತಮ್ಮ ಅವರು ಬನ್ನಿ. ಅವ್ರು ದೊಡ್ಡಪ್ಪ ನಮ್ಮ ಚಿಕ್ಕಮ್ಮವರು ಮಾವರೇ ಅವರು. ನಮ್ಮ ತಾಯಿ ತವ್ರ ಮನೆ, ನಮ್ಮ ತಾಯಿ ತವ್ರ ಮನೆ ಹುಟ್ಟಿ ಬೆಳೆದಿರ್ತಿದ್ದೆ. ಅಲ್ಲಿ ಅವರು ಅಜ್ಜ ಅವ್ರು ಏನಂದ್ರೆ ನಂಗೆ ಇನ್ನೂ ನಾವು ನೋಡಪ್ಪ ಏನೇ ಕಷ್ಟಪಟ್ಟು ಹೋಗ್ಬೇಕಪ್ಪ ನೀನು ಅಂತ 10 ಪೈಸೆ ದುಡ್ಡಿಲ್ಲ. ನಮ್ಮ ಅವಾಗ ಹೋಗಿ ದುಡ್ಡು ಇದ್ದಿಲ್ಲ. ಬೆಳಗಾವ್ ಬರಬೇಕಾದ್ರೆ ನಮ್ಮ 100 ರೂಪಾಯಿ ಕೊಡಕ್ಕೆ ಯಾರು ಇದ್ದಿಲ್ಲ ಆ ಟೈಮ್ದಲ್ಲಿ. ನಮ್ಮ ಮಾವನ ಕೊಟ್ಟು ತಂದೆಯವರು ಕೊಟ್ಟು ಹೋದೆ. ಇಲ್ಲಿ ದಾಡಕ್ಕೆ ಬಂದಾಗ ಅವಾಗ ದಾಡಕ್ಕೆ ಹೋಗಿ ಬಂದರೆ ಒಂದು ಸಲ ನಮ್ಮ ಮಕ್ಕಳು ಬೈದು ಏನಪ್ಪ ಹೇಳಾಗಿದ್ದು ಹಿಂಗೆ. ನೆಕ್ಸ್ಟು ದಾವಣಗೆರೆಗೆ ಹೋದ. ದಾವಣಗೆರೆಗೆ ಹೋಗ್ತಾರೆ ಮಾಮನ ಕೇಳ್ತಾರೆ ದುಡ್ಡು. ನಮ್ಮ ಹಿಂದಿಗೆ ಅಲ್ಲಿ ಕೇಳಾಗ್ತದೆ. ನನಗೆ ಮಾತಾಡೋದು ಏನಿಲ್ಲ ಅಂತ ಹೇಳ್ತೀನಿ. ಯಾರಿಗಾದ್ರೂ ಇದು ಸ್ವಲ್ಪ ಅನ್ನಿಸ್ತದೆ. ಆಮೇಲೆ ಬೆಳಗಾವಿ ಮತ್ತೊಮ್ಮೆ ಬಂದಾಗ ಅವಾಗ ನಾನು ಪಾಸ್ ಆಗಿದ್ದೀನಿ ಹಿಂಗಾಗಿದೆ ಅಂತೇಳಿ 15 ದಿವಸ ನನಗೆ ಅದು ಆಲೆ ನೆಟ್ವರ್ಕ್ ಬಂತು. ತಕ್ಷಣ ಮತ್ತೆ ಖುಷಿ ಆಗ್ತದೆ. ಖುಷಿಯಾಗಿ ಮಾತಾಡಿ ಸಿಗಲಾಯ್ತು ಮಾಡಿ ಹೋಗಪ್ಪ ಅಂತೇಳಿ ಬೆಂಗಳೂರು ಜಾಯ್ನ್ ಆಗಿ ಮತ್ತು ಟ್ರೈನಿಂಗ್ ಸೆಂಟರ್ ಪಂಜಾಬಲ್ಲಿ 6 ಇಂಗ್ಲೀಷ್ ಬಂದಿದ್ದು ಇದು ಮಾತಾಡಿದ್ದು. ಅವಾಗ ಖುಷಿಯಿಂದ ಆಯಿತು. ಮತ್ತು ಒಳ್ಳೆ 15 ದಿವಸ ನಂತರ ಮತ್ತೆ ಇನ್ನೂ 3 ದಿನ ಟ್ರೈನಿಂಗ್ ಇತ್ತು ರೀ. ನಮ್ಮ ಕಮಾಂಡೋ ಟ್ರೈನಿಂಗ್ ಅಂತ. ಆ ಟ್ರೈನಿಂಗ್ ಇನ್ನೂ ಹಾಳಾಗ್ತದೆ. ಆ ಟ್ರೈನಿಂಗೂ ಮಾಡಿದ ತಕ್ಷಣ ಒಂದು ಇಮಿಡಿಯೇಟ್ಲಿ ನಮ್ಮ ಟ್ರೈನಿಂಗ್ ಆದ ಒಂದು ವಾರದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ ಹಾಕಿದ್ದಾರೆ. ಫಸ್ಟ್ ಸರ್ವಿಸ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಯಾವುದೇ ಒಬ್ಬ ಸೈನಿಕ, ಒಬ್ಬ ಆರ್ಮಿ ಆಫೀಸರ್ ಆಗಲಿ, ಒಬ್ಬ BSF ಆಫೀಸರ್ ಆಗಲಿ, ಯಾವುದೇ ರೆಡ್ ಫೋರ್ಸ್ ಆಫೀಸರ್ ಹೆಂಗೆ ಏನಿರ್ತಾರೆ ಸ್ಟಾರ್ಟಿಂಗ್ ಟ್ರೈನಿಂಗ್ ಮಾಡ್ತಾರೆ ಅವ್ನು ಫಸ್ಟ್ ಅದೇ ಇಲಾಖೆಗೆ ಹಾಕಿದೆ. ಇವಾಗಲೂ ಹಾಗೆ ಇದೆ. ಈಗ ಸದ್ಯಕ್ಕೂ ಹಾಗೆ ಇದೆ ಡಿಪಾರ್ಟ್ಮೆಂಟ್. ಅಲ್ಲಿ ಸತತವಾಗಿ 3 ವರ್ಷ ಸೇವೆ ಸಲ್ಲಿಸಿದೆ ನಾನು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ. ಜಮ್ಮು ಆ್ಯಂಡ್ ಕಾಶ್ಮೀರಕ್ಕೆ ಹೋಗ್ಬೇಕಂದ್ರೆ ನಾವು ನಮ್ಮದೇ ಆದಂಥ ಡಿಪಾರ್ಟ್ಮೆಂಟ್ ಅವರು ಪ್ರಯತ್ನ ಮಾಡಿದ್ರು. ಅವ್ರು ನಮ್ಮ ಹುಡುಗರೆ ಆದರೆ ನಾವು ಅವ್ರಿಗೆ ಇಂಥದ್ದು ಅಂತೇಳಿ ಕನ್ಫರ್ಮ್ ಆಗಿಲ್ಲ. ಅವ್ರು ಪ್ರಯತ್ನ ಮಾಡ್ತಾ ರಾತ್ರಿ 8:30 ಪೌಣೆ 9 ರಾತ್ರಿ ಅವ್ರು ಮಾಡಿದ್ರು. ಮತ್ತು ನಾವು ಸ್ಟಾರ್ಟ್ ಮಾಡಿದ್ವಿ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ಒಬ್ಬನು ನಮಗೆ ಸಿಕ್ತು. ನಮ್ಮ ಇನ್ನೊಬ್ಬ ಹರಿಯಾಣದವರನ್ನು ವಿನೋದ್ ಡೇಕಾ ಅಂತೇಳಿ ಆ ಹುಡುಗ ಅವನ್ನ ಹೊಡೆದಾರೆ. ಹೊಡೆದ ತಕ್ಷಣ ಸರ ಇಲ್ಲೇ ಅದನ್ನು ಹಿಂಗೆ ಅಂತ ಹೊಡೆದ ಬಿಡಪ್ಪ ಅಂತ ನಮ್ಮ ಸಾಕು ಹೊಡೆದು ಬಿಡೋಣ ಒಪ್ಪನ ಹೊಡೆದ್ಬಿಡ್ತಾರೆ. ಒಂದು ಮ್ಯಾಚಿಗೆ 20 ರೌಂಡ್ ಬ್ಯಾನ್ ನಡೆಸಿದ್ದಾರೆ. ಬ್ಯಾನ್ ನಡೆಸಿದ್ರೆ ಅವನ್ನೆಲ್ಲ ಚಿತ್ರ ಚಿತ್ರ ನೋಡೋಕ್ಕಾಗಲ್ಲ. ಆ ಥರ ಅವನು ಮತ್ತು ಅದನ್ನು ಮೇನ್ ಅದು ಕಾಯ್ತೀರಿ. ಈಗ ಅವ್ರು 4 ದಿನ ಕಾಯ್ದು ಅದು ಭಾಳ ಕಷ್ಟ ಅದು. ಅದು 30 ಕಾಯಿ ಭಾಳ ಕಷ್ಟ ಅದ. ಹೌದು, ಆ ಸತ್ತವನ್ನ ಕಾಯ್ದೆ ಏನು ಡಿಪಾರ್ಟ್ಮೆಂಟಲ್ಲಿ ನಾವು ನಮ್ಮ ಸೈನಿಕರ ಬಗ್ಗೆ ವಿಚಾರ ಮಾಡೋಣ. ನಾವು ಏನು ನಾವು ಮಿಲಿಟರಿ ಕೊಡೋದು ಅವನ ಬಗ್ಗೆ ವಿಚಾರ ಮಾಡೋದು. ಯಾಕೆ ನಾವು ಎಲ್ಲ ರಿಪೋರ್ಟ್ ಕೊಡಬೇಕ್ರಿ. ಹೆಂಗೆ ಕೊಡಿದ್ರಿ ಏನು ಎಲ್ಲಿ ನಾವು ಏನೈತಿ ತೋರಿಸೋದು. ಒಂದು ಏನಿದೆ, ಒಂದು ಕೈ ಇದೆ, ಕಾಲಿದೆ, ಏನಿದೆ ಅದು ಪ್ರೂಫ್ ಬೇಕೇ ಬೇಕು. ಅದು ಎಲ್ಲಿ ಹೋಗ್ತದೆ, ಬಿಗಿಯೂರಿಗೆ ಹೋಗ್ತದೆ. ನಮ್ಮ ಕೋರ್ಸ್ ಹೇಳ್ಕೊಡೋರಿಗೆ ರಿಪೋರ್ಟ್ ಅವ್ನು ಹೊಡೆದ
ನೀರು ಟ್ಯಾಬ್ಲೆಟ್ಸು ಆಮೇಲೆ ಇದ್ದೇ ಇರ್ತಾರ ಅನ್ನ ಸ್ವಲ್ಪ ಸೇವನೆ ಮಾಡಿದ್ವಿ. ಮಾಡಿದ ತಕ್ಷಣ ಅವತ್ತಿನ ರಾತ್ರಿವರೆಗೂ 8-9 ತಾಸು ಕೂತು ನಾವು ಬೆಳಗಿನ ಒಂದು 5 ಗಂಟೆವರೆಗೂ ಅಂಬುಷ ನಾವು ಅಂಬುಷ ಅಂಬುದು ಅಬ್ಸರ್ವ್ ಮಾಡೋದಕ್ಕೆ ಅಂಬುಷ ಅಂಬುಷ ಅಂದ ತಕ್ಷಣ ಮತ್ತೆ ಅವರು ಅಲ್ಲೇ ಇದ್ರು ಇವರು ಸತ್ತು ಸಮೀಪ ಆಜುಬಾಜು ಅವರು ಮತ್ತೆ ಸ್ಟಾರ್ಟ್ ಮಾಡಿದ್ರು ಮನೆ ಇಲ್ಲೇ ಅವರು ಹೋಗ್ತಿದ್ರು ಅಂತೇಳಿ ಇಲ್ಲೇ ಅವರು ಅಂತೇಳಿ ಮತ್ತೆ ಫೈರಿಂಗ್ ಶುರು ಮಾಡಿದ್ವಿ. ಫೈರಿಂಗ್ ಶುರು ಮಾಡಿಂದ ನಮಗೆ ಅದರಲ್ಲಿ ಒಂದಿಬ್ಬರು ಮತ್ತೆ ಇಬ್ಬರು ಸಿಕ್ಕರು. ಬಟ್ ಅವತ್ತು ದಿವಸ 5 ಜನ ಮಿಲಿಟೆಂಟ್ರಿ 5 ಜನ ಮಿಲಿಟೆಂಟಲ್ಲಿ ಕರೆಕ್ಟ್ 11:45ಕ್ಕೆ ಅದು ಮರನೇ ದಿವಸ 19 ಅಕ್ಟೋಬರ್ 11:45 ನನಗೆ ಆ ಉಗ್ರವಾದಿಯಿಂದ ನಾನು ದೂರ ಬಿತ್ತು. ನನಗೆ ಬಿತ್ತು ಗೊತ್ತಾಗ್ತದೆ, ನನಗೆ ಬಿದ್ದದ್ದು. ಬಿದ್ದ ತಕ್ಷಣ ಯಾರಿಗೆ ಇಂಜುರಿ ಆಗ್ತದೆ ನಾನು ಬಿದ್ದ ತಕ್ಷಣ ನಾನೇ ಏನು ಮಾಡಿದೆ ನನಗೆ ಗೊತ್ತೇ ಇಲ್ಲ ಬಿದ್ದದ್ದು. ನನಗೆ ಹೆಂಗೆ ಬಿದ್ದದ್ದು ಗೊತ್ತಾಗಿಲ್ಲ ಆ ಟೈಮಲ್ಲಿ ಬಿತ್ತು. ನಾನು ಕೈ ಏನಪ್ಪ ಕೆಲಸ ಮಾಡ್ತಾ ಇರೋ ಇಲ್ಲೇ ಬಂದಿದ್ದೆ ನನಗೆ ಏನು ಕೆಲಸ ಮಾಡ್ತಾ ಇರೋಲ್ಲ ಅಂತೇಳಿ. ಮತ್ತು ಆಮೇಲೆ ನನ್ನ ಬಾಜಿದ್ದು ಕ್ಯಾಪ್ಟನ್ ನನ್ನ ಬಾಡಿ ಇಟ್ಟವ್ರು ಹೇಳಿದ, ಇಲ್ಲ ಸರ್ ಹಿಂಗೆ ಬಾಳಿಕೈಗೆ ಹಿಂಗೆ ಕೊಂಡು ಬಿದ್ದಿದೆ. ಹೌದು ಹೇಳಿ ಪೋಸ್ಟ್ ಅಲ್ಲೇ ಆಯ್ತು ಆಟ ಅವನಿಗೆ ಸ್ವಲ್ಪ ಫಸ್ಟ್ ಏಡ್ ಮಾಡಿಸು ಮುಂದುವರ್ಸು ನನಗೆ ಆ ಗುಂಡು ಬಿದ್ದಿಂದ ನಾನು ಯಾಕಂದರೆ ಅಲ್ಲಿಂದ ನಮ್ಮ ಹಾಸ್ಪಿಟ್ಲು ಫಸ್ಟ್ ಏಡ್ ಹಾಸ್ಪಿಟಲ್ ಅಂದ್ರೆ ಕಡಿಮೆ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು. 2 ಕಿಲೋಮೀಟ್ರ್ ನಾನು ನಡ್ಕೊತ ಹೋದೆ. ನನ್ನ ಜೊತೆ ಮತ್ತೆ ಕಟ್ಟ ಸಾಲ ಆಯ್ತು ಕೈ ಫೋಟೋ ಸರ್ಚ್ ಮಾಡಿದ್ರು. ಆಮೇಲೆ ಈ ಡೇಟ್ ಮಾಡಿದ್ದೀವಲ್ರಿ, ಆಮೇಲೆ ಈ ಫೋಟೋ ಸರ್ಚು ನೀವು ಎಷ್ಟು ಜನ ಇದ್ದೀರಿ ಆಯ್ತು ಮಾಡ್ತಾಯಿರಿ, ಆದರೆ ಇವನ ಜೊತೆಗೆ ನೀವು 3 ಜನ ಅಥವಾ 4 ಜನ ಹೋಗಿ ಅಂತೇಳಿ. ಮತ್ತು 4 ಜನ ಹೋಗಿ ಸ್ಟ್ರೆಚರ್ ಕೊಡೋದು ತ್ರಾಸ ಆಗ್ತದೆ. ಅವನಿಗೆ ನೀವು ಸ್ಟ್ರೆಚರ್ಲಿ ಮಗಿಸ್ಕೊಂಡು ಮುಂದೆ ಹೋಗಿ 2 ಕಿಲೋಮೀಟ್ರ್ ಹೋಗಿ ನಾವು ಫಸ್ಟ್ ಏಡ್ಗೆ ಕಿಲೋಮೀಟ್ರ್ ಅವತ್ತಿನ ಕಾಲಕ್ಕೆ ನಮ್ಮ ಫಸ್ಟ್ ಸಣ್ಣ ಪುಟ್ಟ ಇರ್ತೀವಿ ನಾವು ಏನಪ್ಪ ಅಂತಂದರೆ ಗ್ರೈಂಡ್ ಆಯಿತು ಅವರು ಅವತ್ತಿನ ಕಾಲದಾಗ ನಮ್ಮದು ಈಗ ಇದೇ ವರದಿಯ ನಮ್ಮ ಫ್ರೆಂಡ್ ಇನ್ನೊಬ್ಬ ಒಂದು ಪಟಕ ಅನ್ಕೊಂಡು ಆ ಪಟಕ ಸುತ್ತಿಲ್ಲ ಬ್ಲಡ್ ಹೋಗುವುದಂದರೆ ಅಂದರೆ ಭಯಂಕರವಾಗಿ ಹೋಗಿತ್ತು ಒಂದು. ಮತ್ತು ಆಮೇಲೆ ಅಲ್ಲಿಂದ ಫಸ್ಟ್ ಏಡ್ ಮಾಡಿದ ತಕ್ಷಣ ನಾನು ಮತ್ತು ನಮಗೆ MH ಮಿಲಿಟ್ರಿ ಹಾಸ್ಪಿಟಲ್ ಅಂತಾರೆ, ಕಮಾಂಡರ್ ಮಿಲಿಟ್ರಿ ಹಾಸ್ಪಿಟಲ್ ಶ್ರೀನಗರ ಅಲ್ಲಿದೆ. ಶ್ರೀನಗರಲ್ಲಿ ಕರ್ಕೊಂಡು ಹೋಗಿ ನಾವು ಎಲ್ಲಿಂದ ಫಸ್ಟ್ ಏಡ್ ಐದರಿಂದ ಆ ಹೆಲಿಕಾಪ್ಟರ್ ಬಂದು ನನಗೆ ಹೆಲಿಕಾಪ್ಟರ್ ಬಂದು ಅವತ್ತಿನ ನಾನು 11:45 ನಾನು ಕರೆಕ್ಟ್ ಬಂದು ಬಿದ್ದ ತಕ್ಷಣ ನನಗೆ ನಾನು ಫುಲ್ಲು 1 ಕಿಲೋಮೀಟ್ರ್ ಫಸ್ಟ್ ಏಡ್ ಹಾಸ್ಪಿಟಲ್ಗೆ ಹೋಗಿದ್ದೀನಿ. ನಮ್ಮ ಉಳಿದ ಸ್ನೇಹಿತರು ಏನಾದರೂ ಸ್ಟ್ರೆಚರ್ ಮಾಡ್ಬೋದು ಇಲ್ಲ ನಡೀತೀನಿ ಹಂಗೆ ನಡ್ಕೊಂತ ಇದ್ದೆ ನಾನು. ಮತ್ತು ನನ್ನ ಇನ್ನೊಬ್ಬ ಪಡ್ಕೊಂಡು ಯಾಕೆ ನಾವು ಬಂದು ಬದುಕೊಂಡು ನಾವು ಮತ್ತೆ ಯಾಕೆ ನಮ್ಮ ಬಿಟ್ಟು ಮತ್ತೆ ಅರ್ಗೀಸ್ ಮಾಡೋಲ್ಲ ಅಲ್ಲಿ ಸಿವಿಲ್ ಒಂದು ಫೋಟೋ ಕಳಿಸಿದ್ರೆ ಅವರು ಅವ್ನು ಹೊತ್ಕೊಂಡು ಕೊಡಿರಪ್ಪ ಅಂತೇಳಿ ಅವ್ನು ಕೊಡೋಲ್ಲ ಇವನು ಬೇಕು ಹೊಡೆದು ಅಂತ ಹೇಳಿದ್ರು ಯಾರು ನಮ್ಮ ಸ್ನೇಹಿತರು. ಬೇಡ ನಾನು ಬರೋದು ಅವಶ್ಯಕತೆ ಇಲ್ಲ, ನಾನು 2 ಕಿಲೋಮೀಟ್ರ್ ನಡ್ಕೊಂಡು ಹೋದ್ರೆ ನಾನು 2 ಕಿಲೋಮೀಟ್ರ್ ನಡ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನಮ್ಮ ಆರ್ಮಿ ಮೆಡಿಕಲ್ ಆಫೀಸರು ಏನು ಸರಿ ಇದ್ದರು. ಅವರು ಹಾಗೆ ಎಲ್ಲ ನಡೀತಿದ್ರು ನಮ್ಮ ಅಧಿಕಾರಿಗಳು ಹೇಳಿದ್ರು ನಿಂಗಪ್ಪ ಹಿಂಗೆ ಆಯಿತು ನಮ್ಮ ಫಸ್ಟ್ ಏಡ್ ಮಾಡಿದ ಸರ್ ಇದು ಮೆಜಾರಿಟಿ ಜಾಸ್ತಿ ಆಗಿದೆ, ಇದನ್ನು ನೀವು ಮುಂದೆ ಕಳಿಸ್ಬೇಕು ಅಂತೇಳಿ ಅವರು ಇದು ಮಾಡಿದ್ರು. ಆವಾಗ ನಮ್ಮ ಅಲ್ಲಿ ಅಧಿಕಾರಿಗಳು ಹೆಲಿಕಾಪ್ಟರ್ ಕಳಿಸಿದ್ವಿ. ಹೆಲಿಕಾಪ್ಟರ್ ಮುಖಾಂತರ ನಾನು ಶ್ರೀನಗರ MH ಹಾಸ್ಪಿಟಲ್ ಮಿಲಿಟರಿ ಹಾಸ್ಪಿಟಲ್ ಕಮಾಂಡ್ ಹಾಸ್ಪಿಟಲ್ ಅಲ್ಲಿ ನೋಡಿ ಜೀವಂತ ಉಳಿತಾರಂದ್ರೆ ಆ ಮನುಷ್ಯಗೆ ನಾವು ಜೀವ ಹೋಗ ಅಲ್ಲಿ ಅಂತ ಡಾಕ್ಟರ್ ಇರೋದು ಮಿಲಿಟರಿಯಲ್ಲಿ ಅಂತ ನನಗೆ ಜೀವ ಉಳಿಸುವಷ್ಟು ಅವ್ನಿಗೆ ಅಲ್ಲಿ ಅಂತ ಒಟ್ಟು ಅವನಿಗೆ ಇದು ಇರಬೇಕು, ಸೆನ್ಸಿಟಿವ್ ಇರಬೇಕು, ಅವ್ನು ಉಳಿಸ್ತಾರೆ. ಇವಾಗ ಉಳಿಸ್ತಾರೆ, ಈಗ ಹೋದ್ರ ಅಲ್ಲಿ ಡಿಪಾರ್ಟ್ಮೆಂಟ್ ಡಾಕ್ಟರ್. ನಾನು ಹೋಗಿ ನನ್ನ 11:45 ಆದ ತಕ್ಷಣ ಅಲ್ಲಿ ಹೋಗ್ಲಿಕ್ಕೆ ನನಗೆ ಕಡಿಮೆ ಒಂದು 2 ತಾಸು ಹೋಗಿದ್ದೀನಿ. ಎಲ್ಲೇ ಫಸ್ಟ್ ಏಡಿಂದ 2 ತಾಸು ಹೋದ ತಕ್ಷಣ ಅವ್ರು ಡಾಕ್ಟರ್ ನಾನು 15-20 ನಿಮಿಷ ನೋಡಿದ್ರು, ಆಮೇಲೆ ಡ್ರೆಸ್ಸಿಂಗ್ ಮಾಡಿದ್ರು, ಆಮೇಲೆ ಎಲ್ಲ ಮಾಡಿದ್ರು, ಚೆಕ್ ಮಾಡಿದ್ರು, ನೋಡಿದ್ರು BP ಎಲ್ಲ ಚೆಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಪ್ಪ ರೆಸ್ಟ್ ಮಾಡಿದ್ರೆ ಅಲ್ಲಿಂದ ನನಗೆ ಕರೆಕ್ಟ್ ಮಧ್ಯಾಹ್ನ 2 ಗಂಟೆಗೆ ಹೆಲಿಕಾಪ್ಟರ್ ಬಂದ್ರಿ. 2 ಗಂಟೆಗೆ ಹೆಲಿಕಾಪ್ಟರಲ್ಲಿ ನನಗೆ ಕರ್ಕೊಂಡು ಹೋದ್ರಿ. ನನ್ನ ಜೊತೆಗೆ ಇನ್ನೊಬ್ಬರು ನಮಗೆ ಬಾಡಿ ಪೇರ್ ಅಂತ ನಮ್ಮ ಹೆಲ್ಪರ್ ಕೊಡ್ತಾರೆ ನನಗೆ ಎಲ್ಲ ಹಾಸ್ಪಿಟಲಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟು ಅಲ್ಲಿ ಶ್ರೀನಗರಕ್ಕೆ ಹೋದ 2 ಗಂಟೆಗೆ ಮತ್ತು ನನ್ನ ಆಪರೇಷನ್ ಥಿಯೇಟ್ರಿಗೆ ಕರೆಕ್ಟ್ 3 ಗಂಟೆಗೆ ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋದ ತಕ್ಷಣ ನನಗೆ ಗುಂಡು ಬಿದ್ದಿದೆ. ಗುಂಡು ಬಿದ್ದರೂ ಅದು ಗುಂಡು ನನ್ನ ದೇಹದಲ್ಲೇ ಇತ್ತು. ನನಗೆ ಗೊತ್ತಿದ್ದಿಲ್ಲ, ನನಗೆ ಬಿದ್ದಿದ್ದು ಅಷ್ಟೇ ಜನ ಅವ್ನಿಗೆ ಅಷ್ಟೇ ಹೇಳಿದ್ರು ಡಾಕ್ಟರ್
ಅಡ್ಮಿಷನ್. 6 ತಿಂಗಳ ನಂತರ ನನಗೆ ಮತ್ತೆ ಹೊಳಿ ರಜೆಗೆ ಬಂದ ರಜಾ ಮುಗಿಸಿದ ತಕ್ಷಣ ಮತ್ತೆ ಡ್ಯೂಟಿಗೆ ಹೋದೆ. ಡ್ಯೂಟಿಯಿಂದ ನಾನು ಡಾಕ್ಟ್ರಿಗೆ ಹೇಳಿದೆ. ಡಾಕ್ಟರ್ ಅವಾಗ ನನಗೆ ಸೀಕಲ್ಲೇ ಇಟ್ಟಿದ್ದು, ಹಾಸ್ಪಿಟ್ಲೇ ಇಟ್ಟಿದ್ದು. ಆಯ್ತಪ್ಪ ಇಲ್ಲೇ ಇದು ಮಾಡ್ತಿದ್ದು ಹಿಂಗೆ ಆಯ್ತು. ಮತ್ತು ಅಲ್ಲಿಂದ ನನಗೆ ಏನು ಮಾಡಿದ್ರು, ಕಲ್ಕತ್ತಾ ನನಗೆ ಟ್ರಾನ್ಸ್ಫರ್ ಮಾಡಿದ್ರು 2003ರಲ್ಲಿ. ಮುಂದೆ 6 ತಿಂಗಳ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಕಲ್ಕತ್ತಾ ಬಂದಿಂದ ಅವನು ನಿಮ್ಮ ನೋಡಿದಲ್ಲಿ ಏನೋ ಅವನು ಹೇಳಿದ ಏನಂತ ಈಗ ಇದೆಲ್ಲ ಡಾಕ್ಟರ್ಸ್ ಅವಾಗ ನನ್ನೆಲ್ಲ ಕರೆಕ್ಟಾಗಿದೆ ನನ್ನೆಲ್ಲ ಮಾತಾಡ್ಬಿಟ್ಟು ಅದು ಏನು ಎಂದು ಬೇಡ ಡಾಕ್ಟರ್ ನಿಮ್ಗೆ ಹೇಳ್ಯಾರ ಹಿಂಗೆ 6 ತಿಂಗಳ ಆಗಿದ್ದ ನನಗೆ ಕಲ್ಕತ್ತಾ ಪೋಸ್ಟಿಂಗ್ ಬಂತು. ಕಲ್ಕತ್ತಾ ಪೋಸ್ಟಿಂಗ್ ಬಂದ ತಕ್ಷಣ ಕಲ್ಕತ್ತಾ ಹೋದೆ. ಕಲ್ಕತ್ತಾ ಹೋಗಿ ನಾವು ಹೇಳಿದ ನನಗೆ ಏನಂತ ಹೋಗಿ ಕಲ್ಕತ್ತಾ ಬಂದಿಲ್ಲ. ಕಲ್ಕತ್ತಾ ಬಂದು ನಮ್ಮ ಡಾಕ್ಟರ್ಗೆ ಹೇಳಿದ ಸರ್ ನಿಮಗೆ ಬಾಳಿಕೆ ಇದೆ ಅವರು ನನಗೆ 6 ರೂಪಾಯಿ ಟ್ರೀಟ್ಮೆಂಟು ಮತ್ತು ಗುಳಿಗೆ ಔಷಧ ಏನು ಕೊಡಬೇಕು ಅದು ಕೊಟ್ಟು ಅವ್ನು ಕಂಟಿನ್ಯೂ 6 ತಿಂಗಳು ಕೊಡಬೇಕಂತ ಹೇಳಿದ್ರು. ಒಂದು ಸಲ ಅಂತಂದ ಡಾಕ್ಟ್ರ್ ಯಾವಾಗಲೂ ನಿಜ ಹೇಳಂದ್ರೆ ಬೇಕಾದ್ರೆ ನೀವು ಬೇಕಾದ್ರೆ ಯಾವಾಗಲೂ ಹೆಂಗೆ ಬರ್ತದ ಯಾವ ಪೇಷಂಟ್ ಮುಂದೆ ಹೇಳಿದ್ರೆ ಅವರು ಸರ್ ಜೊತೆಗೆ ಏನಂತ ಅವ್ರಿಗೆ ಅಷ್ಟೇ ಹೇಳ್ತಾರೆ. ಅವ್ರು ನಮ್ಮ ಸಹಪಾಠಿಗೆ ಹೇಳಿದ್ರು